ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೀತಮ್ಮ, ಸಮಸ್ಯೆಗೆ ಪರಿಹಾರನ ಅಂಗೈನಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀರಲ್ಲ, ಬರೀ ಕಣ್ಣಿನಿಂದ ನೋಡಿದ್ರೆ ಸಾಲದು, ಮನಸ್ಸಿನ ಕಣ್ಣಿನಿಂದ ನೋಡ್ಬೇಕು. ನೀವೇನ್ ಹೇಳ್ತಿದ್ದೀರಾ ಅಂತ ನನಗೊಂದು ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿ. ಬಿಡ್ಸೋದಕ್ಕೆ ಅದು ಅವರೇಕಾಯಿ ಅಲ್ಲ ಸೀತಮ್ಮ. ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮ್ಮ ಹತ್ರನೇ ಇರುತ್ತೆ. ನನಗೆ ಗೊತ್ತಿಲ್ಲದೆ ಇರೋದಕ್ಕೆ ತಾನೇ ನಾನು ನಿಮ್ಮನ್ ಕೇಳ್ತಾ ಇರೋದು. ಇದಕ್ಕೆ ನೀವೇ ಏನಾದ್ರೂ ಪರಿಹಾರ ಕೊಡ್ಬೇಕು ನನಗೆ. ಇಲ್ಲ ಅಂದ್ರೆ ಆ ಗುಲಾಬಿ ಕಡ್ಲೆ ಬೀಜನ ಸುಲು ತಿಂದಾಗೆ ನನ್ನನ್ನು ಸುಲು ತಿಂದ್ಬಿಡ್ತಾಳೆ. ನನ್ನ ಮಗನಿಗೆ ಡಿವೋರ್ಸ್ ಕೊಡು ಅಂದ್ರೆ ಆ ಲಾಯರ್ನ ಕರ್ಕೊಂಡು ಬಂದು ನನ್ನನ್ನು ಹೆದರ್ಸ್ತಾ ಇದ್ದಾಳೆ. ಇಂಥವಳ ನನ್ನ ಸೊಸೆ ಅಂತ ಒಪ್ಕೋಬೇಕಾ? ಸೀತಮ್ಮ, ನನ್ಗ್ಯಾಕೋ ನಿಮ್ಗೆ ಗುಲಾಬಿಗಿಂತ ಒಳ್ಳೆ ಸೊಸೆ ಸಿಗಲ್ಲ ಅಂತ ಅನ್ನಿಸ್ತಿದೆ. ತಂದೆ ತಾಯಿ ಪ್ರೀತಿ ಇಲ್ದೆ ಬೆಳ್ದಿರೋಳವಳು ನಿಮ್ಮಲ್ಲಿ ತಾಯಿನ ನೋಡ್ತಾ ಇದ್ದಾಳೆ. ಹೀಗಿರುವಾಗ ನೀವ್ಯಾಕ ಹುಡುಗಿನ ಒಪ್ಕೋಬಾರ್ದು? ಏನ್ ಗುರುದೇವಿ ಅವರೇ, ನೀವು ಎಲ್ರ ಹಾಗೇನೆ ಮಾತಾಡ್ತಾ ಇದ್ದೀರಲ್ವಾ? ಇದಕ್ಕೋಸ್ಕರನ ನಾನ್ ನಿಮ್ಮನ್ನ ಇಲ್ಲಿ ಇರಿಸ್ಕೊಂಡಿರೋದು. ನೋಡಿ, ನಿಮ್ಮಿಂದ ಆಗಲ್ಲ ಅಂತ ಹೇಳ್ಬಿಡಿ. ನಾನ್ ಬೇರೆಯವ್ರನ್ನ ಕರೆಸಿ ನನ್ನ ಮಗನ್ ಮದುವೆ ಮಾಡ್ತೀನಿ. ಸೀತಮ್ಮ, ಆತುರ ಬೇಡ. ಆತುರವೇ ಅಪಘಾತಕ್ಕೆ ಕಾರಣ. ಇಂಥ ವಿಷಯಗಳಲ್ಲೆಲ್ಲ ನಾವು ತುಂಬಾ ಸೂಕ್ಷ್ಮವಾಗಿರ್ಬೇಕು. ಗುಲಾಬಿಗೆ ನಿಮ್ನ ಕಂಡ್ರೆ ತುಂಬಾನೇ ಭಯ. ಈಗಿನ ಕಾಲದಲ್ಲಿ ಅತ್ತೆನ ಕಾಲ್ ಕಸಕ್ಕಿಂತ ಕಡಿಯಾಗಿ ಕಾಣೋರ್ ಮಧ್ಯೆ ಈ ಹುಡುಗಿ ನಿಮ್ಮನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಒಪ್ಕೊಂಬಿಡಿ, ಕೊನೆವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತಾಳೆ. ಈ ಗಯ್ಯಾಳಿಗಳ ಮಧ್ಯೆ ಇರೋ ಅವಳನ್ನ ನಾನ್ ಯಾವತ್ತೂ ನಂಬಲ್ಲ. ಇವ್ರೆಲ್ರೂ ಸೇರಿ ನನಗೆ ಉಂಡೆ ನಾಮ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದೇ ಒಂದ್ಸಾರಿ ಅವಳನ್ನ ನನ್ನ ಸೊಸೆ ಅಂತ ಒಪ್ಕೊಂಡ್ರೆ ನನ್ನ ಕತೆ ಮುಗೀತು. ನನ್ನ ಮಗನ ದೂರ ಮಾಡ್ಬಿಡ್ತಾಳೆ. ಅದಕ್ಕೆ ಇವಳು ನನ್ನ ಸೊಸೆ ಆಗೋದ್ ಬೇಡ. ನಿಮಗ್ ಕೈ ಮುಗಿತೀನಿ, ಇವಳಿಂದ ಮುಕ್ತಿ ಕೊಡಿಸಿ ನಾನ್ ಮೆಚ್ಚು ಸೊಸೆ ಈ ಮನೆಗ್ ಬರೋ ಹಾಗೆ ಮಾಡಿ. ಈ ಸೀತಮ್ಮ ನಾನು ಇಷ್ಟ ಹೇಳಿದ್ರು ಕೇಳ್ತಾ ಇಲ್ಲ ಅಂದ್ರೆ ನಾನು ಇವ್ರ ಪರವಾಗೇ ಮಾತಾಡ್ಬೇಕು. ಇಲ್ದೆ ಹೋದ್ರೆ ನನ್ನ ಇಲ್ಲಿರೋದಕ್ ಬಿಡೋದಿಲ್ಲ. 2 ದಿನ ಇಲ್ಲಿರೋ ನನಗೆ ಇವ್ರ ಬಗ್ಗೆ ಯಾಕೆ ಚಿಂತೆ? ಸೀತಮ್ಮ, ಗಂಡಾಂತ್ರ ಇರೋದ್ರಿಂದ ಮೊದ್ಲು ಅದಕ್ಕೆ ಪರಿಹಾರ ಪೂಜೆ ಮಾಡ್ಬೇಕು. ಅದನ್ ಮಾಡಿದಾಗ ನಿಮ್ಮ ದಾರಿ ತಾನಾಗ್ ತಾನೇ ತೆರೆಯತ್ತೆ. ಆಮೇಲೆ ಗುಲಾಬಿ ಅವಳಾಗವಳೆ ಮನೆ ಬಿಟ್ಟು ಹೋಗ್ತಾಳೆ. ಆಗ ನಿಮ್ ಮಗಂಗೆ ಯಾವುದೇ ತೊಂದ್ರೆ ಇಲ್ದೆ ನಿಶ್ಚಿಂತೆಯಾಗಿ ಇನ್ನೊಂದ್ ಮದ್ವೆ ಮಾಡಬಹುದು. ಅಷ್ಟಾದ್ರೆ ಸಾಕು, ನನಗೆ ಆಶೀರ್ವಾದ ಮಾಡಿ. ತಾನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣನ್ನ ಇಷ್ಟು ಕೆಟ್ಟದಾಗಿ ನಡ್ಸ್ಕೊಳ್ತಾಳೆ. ಪಾಪ, ಆ ಗುಲಾಬಿ ಇನ್ನು ಏನೇನ್ ನೋಡ್ಬೇಕು. ಸಮರ್ಥ್ ಅವ್ರು ಹೇಳಿದ್ದು ನಿಜ ಅನ್ಸ್ತಿದೆ. ನನಗ್ ಸಂಬಂಧಪಟ್ಟವ್ರನ್ನೆಲ್ಲ ಯಾರೋ ನನ್ನಿಂದ ದೂರ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಾರಾಯಣಪ್ಪ ಹೇಳ್ದಾಗೆ ನಮ್ಮಪ್ಪ ಬದುಕಿದ್ದಾರೆ ಅನ್ನೋ ನಂಬಿಕೆ ಜಾಸ್ತಿ ಆಗ್ತಿದೆ. ಆದ್ರೆ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡೋದು? ಹಾ, ಅಮ್ಮನಿಗೆ ಕಾಲ್ ಮಾಡಿ ನೀನ್ ಅಪ್ಪನ ಯಾವಾಗ ಲಾಸ್ಟ್ ಟೈಮ್ ನೋಡಿದ್ದು, ಎಲ್ಲಿ ಸಿಕ್ಕಿದ್ರು ಅಂತ ಕೇಳ್ತೀನಿ. ಏನಾದ್ರೂ ಕ್ಲೂ ಸಿಗ್ಬೋದು. ಬೇಡ ಮೊದ್ಲೇ ಅವಳಿಗೆ ನಾನು ಇಲ್ಲಿಗೆ ಬಂದಿರೋದು ಇಷ್ಟ ಇಲ್ಲ. ಇನ್ನು ಈ ವಿಷಯ ಎಲ್ಲ ಗೊತ್ತಾದ್ರೆ ಸುಮ್ಮನೆ ಗಾಬರಿ ಆಗ್ಬಿಡ್ತಾಳೆ. ಏನ್ ಮಾಡೋದು? ಹೇಗಾದ್ರೂ ಮಾಡಿ ಆ ನಾರಾಯಣಪ್ಪನ್ನ ಹಿಡಿಲೇಬೇಕು. ಇಲ್ಲ ಅಂತಂದ್ರೆ ಈ ವಿಷಯ ಇಲ್ಲಿಗೆ ಬಿಟ್ಟೋಗ್ಬಿಡುತ್ತೆ. ಹಾ, ಈ ಗೌರಿಪುರದಲ್ಲಿ ಯಾರನ್ನಾದ್ರೂ ವಿಚಾರಿಸ್ತೀನಿ. ಆಗ ನಾರಾಯಣಪ್ಪನ ಮನೆನ ತೋರಿಸ್ತಾರೆ. ಇಲ್ಲ ಅಂದ್ರೆ ನನ್ ಗುರಿ ಇಲ್ಲಿಗೆ ಮುಗ್ದೋಗುತ್ತೆ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಆ ನಾರಾಯಣಪ್ಪನ ಹುಡುಕಿ ನಮ್ಮ ಅಪ್ಪನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ. ಸಮರ್ಥ, ನಾಳೆ ಒಂದ್ ಸಂಬಂಧ ಬಂದಿದೆ. ತುಂಬಾ ಒಳ್ಳೆ ಸಂಬಂಧ ಅಂತೆ. ನೋಡಿ ಒಪ್ಕೊಳ್ಳೋ. ಅಮ್ಮ, ಲಾಯರ್ ಅಷ್ಟು ಹೇಳಿ ಹೋಗಿದ್ರು ಯಾಕಮ್ಮ ಈ ಥರ ಮಾತಾಡ್ತಿದ್ಯಾ? ಒಂದು ಮದುವೆ ಆಗಿರುವಾಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ತಪ್ಪು. ಆ ಲಾಯರು ಅವಳ ಕಡೆ ಅವನು ಕಣೋ.
ಅವನೇನು ಹೇಳ್ದ ಅಂತ ನಾನು ಹೆದರ್ಕೊಂಡ್ಬಿಡ್ತೀನಾ? ನೋಡು, ನಾನು ಬೇರೆ ಲಾಯರ್ ಹತ್ರ ಮಾತಾಡಿದ್ದೀನಿ. ಅವರು 1-2 ದಿನದಲ್ಲಿ ಬರ್ತಾರಂತೆ. ಅಷ್ಟರಲ್ಲಿ ಹುಡುಗಿನ ನೋಡಕ್ ಶುರು ಮಾಡಿ ಅಂದ್ರು. ಆ ಧೈರ್ಯದ ಮೇಲೆನೆ ಸಂಬಂಧ ನೋಡ್ತಾ ಇರೋದು ಕಣೋ. ಅಮ್ಮ, ನೀನ್ ಹಿಂಗ್ ಮಾಡಿದ್ರೆ ಮುಂದೆ ಇನ್ನೂ ತೊಂದರೆ ಆಗುತ್ತೆ. ಇದರಿಂದ ನಮ್ಮ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಎಲ್ಲ ಯೋಚನೆ ಮಾಡಿನೇ ಒಂದ್ ನಿರ್ಧಾರಕ್ಕೆ ಬಂದಿರೋದು. ನೋಡು, ದುಡ್ಡಿನ ಮುಂದೆ ಅವಳ ಆಟ ಏನು ನಡೆಯಲ್ಲ ಕಣೋ. ದುಡ್ಡು ಬಿಸಾಕಿದ್ರೆ ಎಷ್ಟು ಈಸಿಯಾಗಿ ಡಿವೋರ್ಸ್ ಸಿಗತ್ತೆ ನಿನ್ಗೆ ಗೊತ್ತಾ? ಅಮ್ಮ ಪ್ಲೀಸ್, ಇದು ದುಡ್ಡಿನ ಪ್ರಶ್ನೆ ಅಲ್ಲ, ಗುಲಾಬಿ ಜೀವನದ ಪ್ರಶ್ನೆ. ಅವಳನ್ನ ಬೀದಿಗೆ ತಳ್ಳಿ ನಾವ್ ಹೇಗಮ್ಮ ಸಂತೋಷವಾಗಿರಕ್ಕಾಗುತ್ತೆ? ನನ್ನಿಂದ ಅದಾಗೋದಿಲ್ಲ. ಲೋ, ಅವಳನ್ನ ಹಾಗೆ ಬೀದಿಗೆ ತಳ್ಳಲ್ಲ ಕಣೋ. ಡಿವೋರ್ಸ್ ಆದ್ಮೇಲೆ ಅಷ್ಟು ದುಡ್ಡು ಕೊಡ್ಬೇಕಲ್ಲ, ಆ ದುಡ್ಡನ್ನ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಅದನ್ನ ಎತ್ಕೊಂಡು ಎಲ್ಲೋ ಹೋಗಿ ಬದುಕ್ತಾಳೆ ಬಿಡು. ಅಮ್ಮ, ಯಾಕಮ್ಮ ಮನುಷ್ಯತ್ವ ಕಳ್ಕೊಂಡಿರೋ ಥರ ಆಡ್ತಿದ್ಯಾ? ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಜೀವನಕ್ಕೆ ಬೆಲೆನೇ ಕೊಡ್ತಿಲ್ವಲ್ಲಮ್ಮ? ಜಾಸ್ತಿ ಮಾತಾಡ್ಬೇಡ ಕಣೋ. ನನ್ ಮಾತ್ ಕೇಳೋ ಹಾಗಿದ್ರೆ ಕೇಳು, ಇಲ್ಲ ಅಂದ್ರೆ ನಾನ್ ಸಾಯೋದಕ್ ಬಿಡು. ನನ್ ದೇಹಕ್ಕೆ ಕೊಳ್ಳಿ ಇಟ್ಟು ಅವಳ ಜೊತೆ ಆರಾಮಾಗಿರು. ನೋಡು, ಡಿವೋರ್ಸ್ ಆಗೋದು ಇನ್ನು 6 ತಿಂಗಳು ಟೈಮ್ ಇರುತ್ತೆ. ಅಷ್ಟರಲ್ಲಿ ಹುಡುಗಿ ನೋಡಿ ಇಟ್ಕೊಂಡ್ರೆ 6 ತಿಂಗಳಾದ್ಮೇಲೆ ಮದುವೆ ಮಾಡಬಹುದು. ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಒಳ್ಳೆ ಸಂಬಂಧ ಬಂದಿದೆ, ಒಪ್ಕೋ. ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ, ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ, ಚಾಕು ಚೂರಿ ಇಲ್ಲದೇನೆ ಚುಚ್ಚುತ್ತಾಳಲ್ಲೋ, ಕೈಗೆ ಮಚ್ಚು. ಅಮ್ಮಿ, ಯಾಕಮ್ಮಿ ಹಾಗೆ ನೋಡ್ತಿದ್ಯಾ? ನೀನ್ ಹೀಗೆ ನೋಡ್ತಾ ಇದ್ರೆ ನನಗೊಂಥರ ನಾಚಿಕೆ ಆಗತ್ತೆ. ಅಲ್ಲ, ನಿನ್ನ ಕಣ್ಣೋಟ ನೋಡಿದ್ರೆ ಎಲ್ಲಿ ನಾನು ಸುಟ್ಟು ಭಸ್ಮ ಆಗ್ತೀನೇನೋ ಅಂತ ಅನಿಸ್ತಾ ಇದೆ. ಅಯ್ಯೋ, ನಿಮ್ ಮುಖಕ್ ಮಂಗಳಾರತಿ ಎತ್ತ. ಇರಮ್ಮಿ, ತಟ್ಟೆ ತಗೊಂಬರ್ತೀನಿ. ಈಗಾಗ್ಲೇ ನಿಮ್ ಮುಖ ಸುಟ್ಟು ಕರ್ಕಲಾಗಿರೋ ತರ ಇದೆ. ಇನ್ ಸುಡಕ್ ಇನ್ನೇನ್ರಿ ಬಾಕಿ ಉಳಿದಿದೆ? ನಿಜ ಹೇಳಿ, ಅವಳು ಎಲ್ಲಿದ್ದಾಳೆ? ಅಯ್ಯೋ ಅಮ್ಮಿ, ನಿಜವಾಗ್ಲೂ ನೀ ಆ ಇನ್ಸ್ಪೆಕ್ಟರ್ ಮಾತು ಕೇಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ನಮ್ಮ ಮನೇಲಿ ಮಂದಾರ ಅನ್ನೋ ಹುಡುಗಿ ಯಾರು ಇಲ್ಲ. ಹೌದು, ನಮ್ಮನೇಲಿ ಆ ಸನ್ಯಾಸಿ ಬಿಟ್ರೆ ನಾವು ಮಾತ್ರ ಇರೋದು. ಅಂದ್ಮೇಲೆ ಆ ಸಿಂಗಮ್ಗೆ ಯಾರ ಮೇಲೆ ಪ್ರೀತಿ ಆಗಿದೆ, ಅವರು ಯಾರನ್ನ ಹುಡ್ಕೊಂಡು ನಮ್ಮನೆಗ್ ಬಂದಿದ್ದಾರೆ. ಮಾಲಿನಿ ಅವ್ರೆ, ಹಾ, ನನಗ ಅನ್ನಿಸ್ತಿದೆ